ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಸೂರ್ಯಗ್ರಹದ ಮಿಥುನ ರಾಶಿಯ ಪ್ರವೇಶಕ್ಕೆ ಸ್ವಾಗತ. ಸೂರ್ಯನ ಮಿಥುನ ಸಂಕ್ರಾಂತಿಯ ವಿಶ್ಲೇಷಣೆಯನ್ನು ಈಗ ಮಾಡುವಂಥದ್ದು. ಪ್ರತಿ ತಿಂಗಳಿಗೆ ಸೂರ್ಯನ ಒಂದು ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ. ಯಾವ ರಾಶಿಗೆ ಸೂರ್ಯನು ಪ್ರವೇಶಿಸುತ್ತಾನೋ ಆ ಹೆಸರಿನಿಂದ ಸೌರಮಾನದ ಮಾಸ ಹೆಸರಿಸಲ್ಪಡುತ್ತದೆ. ಉದಾಹರಣೆಗೆ ಅಲ್ಲಿ ಮೇಷ ರಾಶಿಗೆ ಪ್ರವೇಶಿಸಿದ ಮುಂದಿನ ಒಂದು ತಿಂಗಳು ಮೇಷ ಮಾಸವು, ಅಲ್ಲಿ ವೃಷಭಕ್ಕೆ ಪ್ರವೇಶಿಸಿದರೆ ವೃಷಭ ಮಾಸ. ಈ ಬಾರಿ ಸೂರ್ಯನು ಅಲ್ಲಿ ಮಿಥುನ ರಾಶಿಗೆ ಪ್ರವೇಶಿಸ್ತಾನೆ. ಅಲ್ಲಿ ಜೂನ್ 15ರಂದು ಸೂರ್ಯನ ಒಂದು ರಾಶಿ ಪರಿವರ್ತನೆ ಆಗಲಿದೆ. ಜೂನ್ 15ರಿಂದ ಮುಂದಿನ ಒಂದು ತಿಂಗಳ ಕಾಲ ಅಂದರೆ ಜುಲೈ 15ರವರೆಗೂ ಅಲ್ಲಿ ವಿಶೇಷವಾಗಿ ರವಿಯ ಮಿಥುನ ವಾಸ ಜರುಗುತ್ತೆ, ಅಂದರೆ ಮಿಥುನ ಮಾಸ. ಹಾಗಾಗಿ ಸೌರಮಾನಕ್ಕೆ ಪದ್ಧತಿಗೆ ಅನುಸಾರವಾಗಿ ಅಲ್ಲಿ ಮಾಸಗಳ ಗಣನೆ ಈ ಸೂರ್ಯನ ಚಲನೆಗೆ ಅನುಗುಣವಾಗಿ ಪ್ರತಿ ತಿಂಗಳು ಅಲ್ಲಿ ನಡೆಯುವಂಥ ಒಂದು ಘಟನೆ. ಅದನ್ನು ಸೂರ್ಯ ಸಂಕ್ರಮಣ ಅಥವಾ ಸೂರ್ಯ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಸಾಮಾನ್ಯ ಜನಮಾನಸದಲ್ಲಿ ಸಂಕ್ರಾಂತಿ ಅಂದರೆ ಮಕರ ಸಂಕ್ರಾಂತಿಯೇ ನೆನಪಿಗೆ ಬರುತ್ತೆ. ಮಕರ ಸಂಕ್ರಾಂತಿ ತನ್ನದೇ ಆದ ಮಹತ್ವವನ್ನು ಉಳ್ಳಂಥದ್ದು. ಯಾಕಂದರೆ ಪ್ರತಿ ತಿಂಗಳಿಗೆ ಒಂದು ಸಂಕ್ರಮಿಸುವುದು ಅಂದರೆ ಸೂರ್ಯನು ಆ ಒಂದು ರಾಶಿ ಚಕ್ರದ ಪ್ರವೇಶ ಮಾಡುವಂಥ ಒಂದು ಸಂಧಿಕಾಲ. ಇಲ್ಲಿ ನಮ್ಮ ಒಂದು ಕಾಲ್ಪನಿಕ ರಾಶಿ ಚಕ್ರವನ್ನು ನಾವು ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಗಣಿಸಿದ್ದೇವೆ. 12 ರಾಶಿಗಳು ಅಂತ ಹೇಳ್ತೇವೆ. ಆ ರಾಶಿಗಳು ನಮ್ಮ ಒಂದು ಜೀವನದ ಮೇಲೆ, ಜೊತೆಗೆ ಆಗು ಹೋಗುಗಳ ಮೇಲೆ ಅಲ್ಲಿ ಸೂರ್ಯ ಚಂದ್ರರ ಒಂದು ಈ ಇರುವಿಕೆ ಅಥವಾ ಇತರ ಗ್ರಹಗಳ ಒಂದು ದೃಷ್ಟಿ, ಇತರ ಗ್ರಹಗಳ ಒಂದು ಪ್ರವೇಶ, ಇವೆಲ್ಲವೂ ಈ ಸಮಸ್ತ ಸೃಷ್ಟಿಯ ಮೇಲೆ ಅನೇಕ ನೇರವಾದ ಮತ್ತು ಪರೋಕ್ಷವಾದ, ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ಪ್ರಭಾವವನ್ನು ಪ್ರಮಾಣವನ್ನು ಬೀರುವುದನ್ನು ಹಿಂದಿನಿಂದಲೂ ಜ್ಯೋತಿರ್ಗಣಿತದಲ್ಲಿ ಕಂಡುಕೊಂಡಿದ್ದಾರೆ. ಹಾಗಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಈ ಗ್ರಹಗಳ ಚಲನೆ ಅಥವಾ ಗೋಚಾರ ಅಂತ ಹೇಳ್ತಾರೆ. ಅದನ್ನು ಸಾಮಾನ್ಯ ಆಡು ಭಾಷೆಯಲ್ಲಿ ಗ್ರಹಚಾರ ಅಂತಾರೆ. ಗ್ರಹಚಾರ ಅಂದರೆ ಅದನ್ನೇ, ಗ್ರಹಚಾರ ಅಂದರೂ ಅದನ್ನೇ, ಗೋಚಾರ ಅಂದರೂ ಅದನ್ನೇ. ಹಾಗಾಗಿ ಗ್ರಹಗಳ ಒಂದು ಚಲನೆಗೆ ಮಿನುವಾಗಿ ಅಲ್ಲಿ ಸೂರ್ಯನ ಒಂದು ಈ ರಾಶಿ ಪ್ರವೇಶವು ವಿಶೇಷವಾಗಿ ಮಿಥುನ ಮಾಸ ಬಹಳಷ್ಟು ಒಂದು ತನ್ನ ಪ್ರಾಮುಖ್ಯತೆಯನ್ನು ಪಡೆದಿದೆ. ಜೂನ್ 15ರಿಂದ ಜುಲೈ 15ರ ಈ ಅವಧಿಯ ವಿಶೇಷವಾಗಿ ಮಳೆ ಬೆಳೆಗಳಿಗೆ ಉತ್ತಮವಾದ ಒಂದು ಅವಕಾಶ. ಯಾಕಂದರೆ ಸೂರ್ಯನು ಬುಧನ ಒಂದು ಕ್ಷೇತ್ರಕ್ಕೆ, ಬುಧನ ಸ್ವಕ್ಷೇತ್ರಕ್ಕೆ ಪ್ರವೇಶ ಮಾಡುವಂಥದ್ದು. ಸೂರ್ಯನಿಗೂ ಬುಧನಿಗೂ ಅಪಾರವಾದ ಮೈತ್ರಿ ಇರುತ್ತೆ. ಸೂರ್ಯನನ್ನೇ ಅನುಸರಿಸಿಕೊಂಡು ಬುಧನ ಚಲನೆ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿ ಬುಧಾದಿತ್ಯ ಯೋಗ ನಿರ್ಮಾಣ ಆಗಲಿದೆ. ಅದೇ ಕಾಲದಲ್ಲಿ ಬುಧನು ಅಲ್ಲಿ ಮಿಥುನದಲ್ಲೇ ಇರ್ತಾನೆ. ಸುಮಾರು ಒಂದು 21ರವರೆಗೂ ಬುಧನಲ್ಲಿ ಮಿಥುನದಲ್ಲೇ ಇರ್ತಾನೆ. ತನ್ನ ಸ್ವಕ್ಷೇತ್ರದಲ್ಲಿ ಈಗ ಬುಧನು ಇದ್ದಾನೆ. ಆ ಬುಧನು ಇದ್ದ ಬುಧನ ಕ್ಷೇತ್ರಕ್ಕೆ ಬುಧನ ಪ್ರಿಯತಿಯ ಒಂದು ವಿಗ್ರಹವಾಗಿ ಅಲ್ಲಿ ವಿಶೇಷವಾಗಿ ಸೂರ್ಯನ ಪ್ರವೇಶ ಆಗುವಂಥದ್ದು. ಇದು ಕೃಷಿ ಚಟುವಟಿಕೆ ಮೇಲೆ, ಆಗು ಹೋಗುಗಳ ಮೇಲೆ, ಜನಜೀವನದ ಮೇಲೆ, ಜೊತೆಗೆ ರಾಜಕೀಯ, ಧಾರ್ಮಿಕ, ಆರ್ಥಿಕ ಮುಂತಾದ ಎಲ್ಲ ವಿಚಾರಗಳಿಗೂ ಬುಧಾದಿತ್ಯ ಯೋಗವು ಬಹಳಷ್ಟು ಉತ್ತಮ ಪ್ರಭಾವವನ್ನು, ಫಲಿತಾಂಶವನ್ನು ಕೊಡುತ್ತೆ. ಜೊತೆಗೆ ಬಹಳ ಕಾಲದಿಂದ ನಿರೀಕ್ಷಿತವಾದ ಯಾವುದೇ ರೀತಿಯ ಸಾಮಾಜಿಕ ಒಪ್ಪಂದ, ರಾಜಕೀಯ ಒಪ್ಪಂದ ಇವೆಲ್ಲವೂ ಆಗುವಂಥದ್ದು. ಜನರಿಗೆ ಅನುಕೂಲವಾಗುವಂಥ ಕೆಲವು ನಿರ್ಧಾರಗಳನ್ನು ಆಳುವವರು ತೆಗೆದುಕೊಳ್ಬೋದು, ಅಥವಾ ಜನರಿಗೆ ಈ ತೃಪ್ತಿ ಕೊಡುವಂತಹ ಕೆಲವೊಂದು ನಿಯಮಗಳು, ನೀತಿಗಳು ಎಲ್ಲ ಬರುವಂಥದ್ದು. ಅದು ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಿದ್ದ ಯಾವುದೇ ಒಂದು ಕ್ರಾಂತಿಕಾರಿ ಬದಲಾವಣೆಗಳು ಅಲ್ಲಿ ಬರುವಂಥದ್ದು. ಹೀಗಾಗಿ ಭಾಳಷ್ಟು ಉತ್ತಮ ಫಲ. ಜೊತೆಗೆ ಶಾಂತಿ, ಸುಭಿಕ್ಷೆ ಅಂತ ಹೇಳ್ತಾರೆ. ಶಾಂತಿ ಅಂದರೆ ಈ ಯುದ್ಧಾದಿಗಳೆಲ್ಲ ಸ್ವಲ್ಪ ಕಾಲ ತಾತ್ಕಾಲಿಕವಾಗಿ ಶಮನ ಆಗುವಂಥದ್ದು, ಸಂಧಾನ ಮಾತುಕತೆಗಳೆಲ್ಲ ಸಫಲ ಆಗುವಂಥದ್ದು. ಅದೇ ರೀತಿ ಈ ಸುಭಿಕ್ಷೆ ಅಂದರೆ ಎಲ್ಲವೂ ಸಮೃದ್ಧಿಯಾಗಿರುವಂಥ, ಉದಾಹರಣೆಗೆ ಮಳೆ ಬೆಳೆ, ಕೃಷಿ ಚಟುವಟಿಕೆ, ಹೈನು ಹಾಲು ಇವಂತ ಹೇಳ್ತೇವೆ. ಹಾಗಾಗಿ ಜನರಿಗೆ ಏನೇನು ಜೀವನಾವಶ್ಯಕ ವಸ್ತುಗಳಿರ್ತವೆ ಅವೆಲ್ಲವೂ ಸುಲಭವಾಗಿ ಲಭ್ಯ ಇರುವಂಥದ್ದು. ಯಾವುದೇ ಬೆಲೆ ಏರಿಕೆಗಳು ಆಗದಂತೆ ಜನರಿಗೆ ಒಂದು ಸಂತೃಪ್ತಿಯ ಕಾಲ ಈ ಒಂದು ಶುಕ್ರನ ಮಿಥುನ ಮಾಸದ ಕಾಲ. ಮಿಥುನ ಮಾಸವು ಉತ್ತಮ ಫಲವನ್ನು ನೀಡುವಂಥದ್ದು. ವಾತಾವರಣವು ಹಾಗೆ, ಅಲ್ಲಿ ಮಳೆಗಳೆಲ್ಲ ಕಾಲಕ್ಕೆ ಮಳೆ ಆಗಿ ವಾತಾವರಣದಲ್ಲಿ ಸಹ ಒಂದು ತಂಪು ಭಾವನೆ ಸಹ ಇರುತ್ತೆ. ಹೀಗಾಗಿ ಅನೇಕ ಉತ್ತಮ ಫಲಗಳನ್ನು ಈ ಸಾರ್ವತ್ರಿಕ ಫಲವಾಗಿ ಸೂರ್ಯನು ಮಿಥುನದಲ್ಲಿದ್ದಾಗ ಒಂದು ತಿಂಗಳ ಕಾಲ ಜೂನ್ 15ರಿಂದ ಜುಲೈ 15ರವರೆಗೆ ಆತನು ಕೊಡಲಿದ್ದಾನೆ. ಇದಲ್ಲದೆ ಅನೇಕ ರೀತಿಯ ಈ ಒಂದು ಫಲದಲ್ಲಿ ಈ ರಾಜಕೀಯದಲ್ಲಿ ಹಿಂದೆ ಕೆಲವೊಂದು ನಿರ್ಧಾರಗಳು ಪೆಂಡಿಂಗ್ ಇದ್ದದ್ದು, ಹಿಂದೆ ಕೆಲವೊಂದು ವಿಚಾರಗಳು ಜಾರಿಗೆ ತರಲಿಕ್ಕೆ ಆಗದಿದ್ದು ಅಂತಹ ನಿಯಮಗಳನ್ನು ಅಥವಾ ಅಂತಹ ಒಂದು ತೊಡಕು ಇದ್ದಂತಹ ಒಂದು ಕಾನೂನಿನ ತೊಡಕು ಇದ್ದಂಥ ವಿಚಾರಗಳು ಈಗ ಅವೆಲ್ಲವೂ ಸಲೈಸಾಗಿ
ಇದು ಆಚರಣೆಗೆ ಅಥವಾ ಅನುಷ್ಠಾನಕ್ಕೆ ಬರುವಂಥ ವಿಚಾರಗಳನ್ನು ನಾವು ಕಂಡುಕೊಳ್ಬೋದು. ಇನ್ನು ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಸಹ ಈ ಒಂದು ಮಿಥುನ ಮಾಸದ ಅವಧಿ ಒಂದು ಬಹಳಷ್ಟು ಮಹತ್ವದಾಗಿರುತ್ತೆ. ಅವರ ಒಂದು ಜೀವನದ ಭವಿಷ್ಯ ರೂಪುರೇಷೆಗೆ ಸಹಾಯಕವಾಗುವಂಥ ಹಲವಾರು ಅಂಶಗಳು ಮಿಥುನ ಮಾಸದಲ್ಲಿ ಜರಗಲಿವೆ. ಕೆಲವರಿಗೆ ಉನ್ನತ ಶಿಕ್ಷಣದ ಸೀಟ್ ಸಿಗುವಂಥದ್ದು, ಇನ್ನು ಕೆಲವರಿಗೆ ಅವರು ಅಪೇಕ್ಷೆ ಪಟ್ಟಂಥ ಒಂದು ಸಂಸ್ಥೆಯಲ್ಲಿ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ ಅವರಿಗೆ ಅವರ ಒಂದು ಅರ್ಜಿ ಮಾನ್ಯ ಆಗುವಂಥದ್ದು, ಅಥವಾ ಅನೇಕ ಪ್ರಯತ್ನಗಳಿಂದ ಪಡೆದ ಉದ್ಯೋಗವು ಕೆಲವರಿಗೆ ಉದ್ಯೋಗದ ಒಂದು ಆಫರ್ ಲೆಟರ್ ಇತ್ಯಾದಿಗಳೆಲ್ಲ ಬರುವಂಥದ್ದು. ಹಾಗಾಗಿ ಈ ಒಂದು ಗುರುವಿನ ಚಲನೆ ಆದ ಒಂದು 15 ದಿನಗಳ ಗುರು ಅಲ್ಲಿ ಮಿಥುನದಿಂದ ಕಟಕ ಪ್ರವೇಶ ಆಗಿದೆ ಆಗಲೇ. ಹಾಗಾಗಿ ಗುರುವಿನ ಪರಿವರ್ತನೆಯ ಬಳಿಕ ಆಗುವಂಥದ್ದು ಶುಕ್ರನ ಪರಿವರ್ತನೆ ಆದ ಬಳಿಕ ಈಗ ಈ ರವಿಯ ಪರಿವರ್ತನೆ 15ರಂದು ಆಗಲಿದೆ. ಅದು ವಿಶೇಷವಾಗಿ ಹಲವಾರು ಉತ್ತಮ ಫಲಗಳನ್ನು ಕೊಡಲಿದೆ. ಇನ್ನು ಸೂರ್ಯನ ಪರಿವರ್ತನೆ ರಾಶಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ವಿಚಾರ ನೋಡಿದರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸೂರ್ಯನ ಒಂದು ಗೋಚಾರದಲ್ಲಿ ಆತನು 4 ರಾಶಿಗಳಿಗೆ ಉತ್ತಮ ಫಲವನ್ನು ನೀಡಬಲ್ಲನು. ಕೇವಲ 4 ರಾಶಿಗಳಿಗೆ ಅಷ್ಟು ಉತ್ತಮ ಫಲ ಬರುತ್ತೆ, ಅತ್ಯುತ್ತಮ ಫಲ. ಇನ್ನು ಉಳಿದ 4 ರಾಶಿಗಳಿಗೆ ಸ್ವಲ್ಪ ಸಮ್ಮಿಶ್ರ ಫಲ, ಮತ್ತು ಉಳಿದ 4 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಈಗ ಒಂದೊಂದಾಗಿ ನಾವು ರಾಶಿಗಳ ಮೇಲೆ ಪ್ರಭಾವವನ್ನು ಗಮನಿಸೋಣ. ಮೊದಲು ಮೇಷರಾಶಿಗೆ ಈ ಒಂದು ರವಿಯ ಚಲನೆ ಆಶಾದಾಯಕವು, ಲಾಭದಾಯಕವು, ಶುಭದಾಯಕವೂ ಆಗಿದೆ. ನಿಮ್ಮ ರಾಶಿಯಿಂದ 3ನೇ ಮನೆ ಅಂದರೆ ತೃತೀಯ ಸ್ಥಾನದಲ್ಲಿ ಸೂರ್ಯ ಭಗವಂತರು ಉತ್ತಮ ಫಲವನ್ನು ಕೊಡ್ತಾನೆ. 3 ಮತ್ತು 6, 10, 11 ಈ ಒಂದು ಸ್ಥಾನಗಳಲ್ಲಿ ಸೂರ್ಯ ಭಗವಂತರ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ನಿಮ್ಮ ರಾಶಿಯು ಈಗ ಅದರಲ್ಲಿ 4 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ. ಮೇಷರಾಶಿಗೆ ಅದ್ಭುತವಾದ ಲಾಭ, ಸುಖ, ಜಯ ಸಿಗುತ್ತೆ. ಆರೋಗ್ಯ ಸುಧಾರಣೆ ಇರುತ್ತೆ. ಹಿಂದೆ ಕಾಣುತ್ತಿದ್ದ ಯಾವುದಾದ್ರೂ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಈಗ ಪ್ರಬಲ ಸದೃಶವಾಗಿ ಗುಣಮುಖ ಆಗುವಂಥದ್ದು. ಜೊತೆಗೆ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗದಲ್ಲಿ ಹೆಚ್ಚಿನ ಒಂದು ನಿಮಗೆ ಲಾಭ, ಆದಾಯಗಳು ಬರುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದವರಿಗೆ ಅವರ ಒಂದು ಯಾವ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾರೋ ಅದರಲ್ಲಿ ಸ್ವಲ್ಪ ಯಶಸ್ಸು ಕಂಡು ಬರುವಂಥದ್ದು. ದೂರ ಪ್ರಯಾಣ, ಪ್ರವಾಸ, ವಿದೇಶ ಯಾತ್ರೆ ಮುಂತಾದವುಗಳಲ್ಲಿ ಈಗ ಸಫಲತೆ ಕಂಡು ಬರುವಂಥದ್ದು. ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳು ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಮನೆ ಕೊಳ್ಳಬೇಕು ಅನ್ನೋರಿಗೆ ಮನೆ ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳುವಂಥ ಭೂಮಿ ಕೊಳ್ಳುವ ಅವಕಾಶ, ಕೃಷಿ ಚಟುವಟಿಕೆ ಅಥವಾ ಉದ್ಯಮ ಇತ್ಯಾದಿಗಳನ್ನು ಆರಂಭ ಮಾಡುವಂಥವರಿಗೆ ಅವ್ರಿಗೊಂದು ಸದಾ ಅವಕಾಶ ಬರುವಂಥದ್ದು. ಸರ್ಕಾರದ ಸಿಗಬೇಕಾದ ಸವಲತ್ತು, ದಾಖಲೆ ಪತ್ರ, ಡಾಕ್ಯುಮೆಂಟ್ ಇತ್ಯಾದಿ ಎಲ್ಲ ಕಾಲಕ್ಕೆ ಸಲೀಸಾಗಿ ಸಿಗುವಂಥದ್ದು. ಇನ್ನು ಯಾರಿಗೆ ಬಡ್ತಿ ಅಥವಾ ಪ್ರಮೋಷನು ಅಥವಾ ಇನ್ಕ್ರಿಮೆಂಟ್ ಇತ್ಯಾದಿ ಅಪೇಕ್ಷೆ ಪಡೋರಿಗೆ ಇವೆಲ್ಲವೂ ಈಗ ಒದಗಿ ಬರ್ಬೋದು. ಸರ್ಕಾರದ ಹುದ್ದೆ, ಸರ್ಕಾರದ ಉದ್ಯೋಗ, ರಾಜಕೀಯ ಅಧಿಕಾರ ಮುಂತಾದೆಲ್ಲ ಹಲವರಿಗೆ ಒಲಿದು ಬರುವಂತಹ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ಅಥವಾ ಯಾವುದೇ ಒಂದು ಇಂತಹ ಪ್ರಯತ್ನದಲ್ಲಿ ಸರ್ಕಾರ ಅಥವಾ ರಾಜಕೀಯ ಅಥವಾ ಕೋರ್ಟ್ ಕಚೇರಿ ಇತ್ಯಾದಿ ಪ್ರಯತ್ನದಲ್ಲಿ ಹಿಂದೆ ಕಾಣದಿದ್ದಂತಹ ಸಫಲತೆ, ಸಕ್ಸಸ್ ರೇಟ್ ನಿಮಗೆ ಕಂಡು ಬರುತ್ತೆ. ಇನ್ನು ಕೆಲವರಿಗೆ ಸ್ಥಾನಮಾನ, ಗೌರವ, ಅಧ್ಯಕ್ಷತೆ ಪದವಿಗಳು ಅಥವಾ ಮುಂತಾದ ಕೆಲವು ಪ್ರಶಸ್ತಿ, ಪುರಸ್ಕಾರ ಇವೆಲ್ಲವೂ ಸಿಗುವಂಥದ್ದೆಲ್ಲ ಇರುತ್ತೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೂ ಸಹ ಉತ್ತಮವಾದ ವಾತಾವರಣ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳ ಚಿಂತನೆ ಎಲ್ಲ ಇರುತ್ತೆ. ಹಾಗಾಗಿ ಎಲ್ಲ ವಯೋಮಾನದ ಎಲ್ಲ ವರ್ಗದ ಮೇಷರಾಶಿಯವರಿಗೆ ಸೂರ್ಯ ಭಗವಂತರು ಅತ್ಯಪರೂಪಕ್ಕೆ ಕೊಡುವಂಥ ಒಂದು ತೃತೀಯದ ವಿಶೇಷವಾದ ಲಾಭ, ಜಯ, ಸುಖ, ಯಶಸ್ಸು, ಆರೋಗ್ಯ ಸಿಗಲಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಮೇಷರಾಶಿಯವರು. ಹಾಗೆಯೇ ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಸೂರ್ಯ ದೇವರಿಗೆ ಸಂಬಂಧಪಟ್ಟ ಶ್ಲೋಕ, ಪ್ರಾರ್ಥನೆ, ದಾನತೆಗಳನ್ನು ಅನುಷ್ಠಾನ ಮಾಡ್ಬೋದು. ಮುಂದೆ ವೃಷಭ ರಾಶಿಗೆ ಈ ಒಂದು ಸೂರ್ಯನ ಚಲನೆ ಏನೂ ಲಾಭದಾಯಕವಾಗಿ ಇರೋದಿಲ್ಲ. ವಿರುದ್ಧವಾಗಿ ನಿಮಗೆ ಸ್ವಲ್ಪ ಸಂಕಷ್ಟ ಫಲದ ಸಾಧ್ಯತೆ ಇರುತ್ತೆ. ಅಂದರೆ ನಿಮ್ಮ ರಾಶಿಯಿಂದ ದ್ವಿತೀಯ ಅಥವಾ 2ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಧನಸ್ಥಾನ ಅಂತ ಹೇಳ್ತಾರೆ. ಧನಸ್ಥಾನದಲ್ಲಿ ಸೂರ್ಯನು ಸಂಕಷ್ಟದ ಫಲವನ್ನು ಕೊಡಬಲ್ಲನು. ಆತನು ನಿಮ್ಮ ಹಣದ ಮೇಲೂ, ನಿಮ್ಮ ಆರೋಗ್ಯದ ಮೇಲೂ, ಕೌಟುಂಬಿಕ ಜೀವನ 3ರ ಮೇಲೂ ಸಹ ಅಡ್ಡ ಪರಿಣಾಮ ಬರ್ಬೋದು. ಹಿಂದೆ ಗುರುಬಲದ ರಕ್ಷಣೆ ಇತ್ತು ನಿಮಗೆ, ಈಗ ಸದ್ಯಕ್ಕೆ ಗುರುಬಲದ ರಕ್ಷಣೆ ಸಹ ಇರುವುದಿಲ್ಲ. ಯಾಕಂದರೆ ಜೂನ್ನಲ್ಲಿ ಗುರುವಿನ ಪರಿವರ್ತನೆ ಬಳಿಕ ನಿಮಗೆ ಇದ್ದಂಥ ಗುರುಬಲ ನಷ್ಟ ಆಗಿದೆ. ಕೇವಲ ಶನಿ ಮಹಾತ್ಮರು ಈಗ ನಿಮ್ಮ ಒಂದು ದೀರ್ಘಚಾರಿ ಗ್ರಹಗಳ ಪೈಕಿ ಶನಿ ಮಹಾತ್ಮರ ಒಂದು ರಕ್ಷಣೆ ಸಹ ತಾತ್ಕಾಲಿಕವಾಗಿ ಈಗ ಇದ್ದೇ ಇರುತ್ತೆ. ಆದರೆ ಹೊರತು ಇತರ ಗ್ರಹಗಳ ವೈರುಧ್ಯ ಸಹ ಇದೇ ಕಾಲದಲ್ಲಿ ಬರುವ ಕಾರಣ ನೀವು ಈ ಜೂನ್ 15ರಿಂದ ಜುಲೈ 15ರ ಅವಧಿಯ ಒಂದು ರವಿಯ ಗೋಚಾರದ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನ ಬಗ್ಗೆ ನಿಯಂತ್ರಣ ಮಾಡಬೇಕು. ಹಣ ನಷ್ಟ ಆಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಮೋಸ ವಂಚನೆಗೆ ಗುರಿಯಾಗುವಂಥದ್ದು ಅಥವಾ ಆನ್ಲೈನ್ ಆಫ್ಲೈನಲ್ಲಿ ಯಾವುದೇ ಹಣವನ್ನು ಕಳೆದುಕೊಳ್ಳುವಂಥದ್ದು ಇರೋ ಸಾಧ್ಯತೆ. ಆರೋಗ್ಯದ ಮೇಲೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಸಮಸ್ಯೆ, ಆಹಾರದಿಂದ, ನೀರಿನಿಂದ ಬರ್ಬೋದಾಗಿದೆ. ದೇಹದಲ್ಲಿ ಉಷ್ಣತೆ ಹೆಚ್ಚಳ ಅಥವಾ ಪಿತ್ತದ ಹೆಚ್ಚಳದಿಂದ ಸ್ವಲ್ಪ ತಲೆನೋವು ಅಥವಾ ನಿದ್ರಾಹೀನತೆ ಇತ್ಯಾದಿಲ್ಲ ಕಾಣುವಂಥದ್ದು. ಬಾಡಿಯಲ್ಲಿ ಹೀಟ್ನಿಂದ ಬರುವಂಥ ಕೆಲವು ಸ್ಕಿನ್ನಿನ ರ್ಯಾಷಸ್ಗಳು ಇತ್ಯಾದಿಲ್ಲ ಕಂಡು ಬರುವಂಥದ್ದು. ಈ ರೀತಿ ಅಲ್ಲಿ ಹವಾಮಾನ, ಆಹಾರ ಇದರಿಂದ ಆಗುವಂಥ ಬದಲಾವಣೆಗಳ ಬಗ್ಗೆ ಸೂಕ್ತವಾದ ನೀವು ಜೀವನ ಶೈಲಿಯನ್ನು ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆ ಕಂಡು ಬಂದರೆ ತಕ್ಷಣವಾಗಿ ಸೂಕ್ತವಾದ ವೈದ್ಯಕೀಯ ತಪಾಸಣೆ, ಚಿಕಿತ್ಸೆಯನ್ನು ಮಾಡಬೇಕು. ನೆಗ್ಲಿಜೆನ್ಸ್ ಮಾಡಬಾರ್ದು. ಯಾಕಂದರೆ ಅವೆಲ್ಲೋ ಈ ತಿಂಗಳ ಪೂರ್ತಿ ಹಾಗೆ ಆರೋಗ್ಯದಲ್ಲಿ ವೇರಿಯೇಷನ್ ಇರೋದ್ರಿಂದ ಅದನ್ನು ನೆಗ್ಲಿಜೆನ್ಸ್ ಮಾಡಿದ್ರೆ ಸ್ವಲ್ಪ ಹೆಚ್ಚಿಗೆ ತೊಂದರೆ ಕೊಡ್ಬೋದು.
ಹಾಗೆಯೇ ನಿಮ್ಮ ಬಾಂಧವ್ಯ ಈ ಮನೆಯಲ್ಲಿ ತಂದೆ ತಾಯಿ, ಗಂಡ ಹೆಂಡತಿ ಅಥವಾ ಸಹೋದರ ಸಹೋದರಿ ಅಥವಾ ಮಿತ್ರವರ್ಗ, ಸಹೋದ್ಯೋಗಿ ಇದು ಯಾರ ಜೊತೆನೂ ಇರ್ಬೋದು. ಯಾರ ಜೊತೆಗೆಲ್ಲ ನಿಮ್ಮೆಲ್ಲ ಒಂದು ಇಂಟರಾಕ್ಷನ್ ಅಥವಾ ಒಂದು ಸಂಬಂಧ ಇಟ್ಕೊಂಡಿರ್ತಾರೋ ಅವರಲ್ಲಿ ಈಗ ಭಾವನಾತ್ಮಕವಾದ ಏನಾದರೂ ವಿಚಾರಗಳಿಗೆ ಜಗಳಗಳು ಅಥವಾ ಆಸ್ತಿ ಹಣದ ವಿಚಾರವಾಗಿ ಜಗಳಗಳು ಅಥವಾ ಅಹಂಕಾರ ಅಹಂನ ವಿಚಾರವಾಗಿ ನಿಮ್ಮ ಈಗೋ ಅದರ ಹರ್ಟ್ ಆಗಿದಾಗ ಅದರ ಬರುವಂಥ ಜಗಳ ಇವೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯ, ಹಣಕಾಸು ಜೊತೆಗೆ ಮಾತು, ನಡವಳಿಕೆ, ತನು, ಮನ, ಧನ ಮತ್ತು ವಾಕ್ ಈ ನಾಲ್ಕನ್ನು ನೀವು ಸರಿದೂಗಿಸ್ಕೊಳ್ಬೇಕು. ಯಾವುದೇ ಅತಿರೇಕದ ವರ್ತನೆಗೆ ಹೋಗುವಂಥದ್ದು ಒಳ್ಳೆಯದಲ್ಲ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ಸಹಾಯಕ್ಕೆ ನಿಲ್ಲುವಂಥದ್ದಾಗಲಿ ಇವೆಲ್ಲ ಈಗ ಅಷ್ಟೊಂದು ನಿಮಗೆ ಉತ್ತಮ ಪರಿಣಾಮ ಬೀರಲಿಕ್ಕಿಲ್ಲ. ಇವೆಲ್ಲವನ್ನು ಗಮನದಲ್ಲಿಟ್ಕೋಬೇಕು. ಇನ್ನು ಉದ್ಯೋಗ ಸ್ಥಳದಲ್ಲಿ ಹಾಗೆ ಮೇಲಾಧಿಕಾರಿಗಳಿಂದಲೂ ಸಹೋದ್ಯೋಗಿಗಳಿಂದಲೂ ಎರಡೂ ಕಡೆಯಿಂದಲೂ ನಿಮಗೆ ತೊಂದರೆಗಳು, ಆರೋಪ ಆಪಾದನೆಗಳು ಬರ್ಬೋದು. ಹಾಗಾಗಿ ರವಿಯ ಪ್ರಭಾವ ನಿಮಗೆ ವ್ಯತಿರಿಕ್ತವಾಗಿರೋ ಕಾರಣ ಎಲ್ಲ ವಿಚಾರ ಸ್ವಲ್ಪ ಎಚ್ಚರ ಇರಬೇಕು. ಕೊನೆಗೆ ಹೇಳ್ತಕ್ಕಂಥ ಸೂರ್ಯನ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ, ದಾನಾದಿಗಳನ್ನು ಅನುಷ್ಠಾನ ಮಾಡ್ಬೋದು ವೃಷಭದವರು. ಇನ್ನು ಮಿಥುನ ರಾಶಿಗೆ ಜನ್ಮದಲ್ಲಿ ಬರುವಂಥ ಸೂರ್ಯ ಭಗವಂತರು ಸಂಕಷ್ಟ ಫಲವನ್ನು ಕೊಡ್ತಾರೆ. ನಾನು ಆಗಲೇ ಹೇಳಿದ್ದೇನೆ 4 ಸ್ಥಾನಗಳಲ್ಲಿ ಸೂರ್ಯ ಭಗವಂತರು ಸಂಕಷ್ಟ ಫಲ ಅಂದರೆ ಆಗಲೇ ವೃಷಭ ರಾಶಿಗೆ ಧನಸ್ಥಾನದಲ್ಲಿ ಸಂಕಷ್ಟ ಫಲ ವ್ಯಕ್ತವಾಗಿದೆ. ಈಗ ಜನ್ಮದಲ್ಲಿ ಇರುವಂತಹ ನಿಮ್ಮ ಜನ್ಮರಾಶಿಯಲ್ಲಿರುವಂತಹ ಸೂರ್ಯ ಭಗವಂತರು ಈ ಮಿಥುನದವರಿಗೆ ಸ್ವಲ್ಪ ಸಂಕಷ್ಟದ ಫಲವನ್ನು ವ್ಯಕ್ತ ಮಾಡ್ತಾರೆ. ವಿಶೇಷವಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಇದ್ದಂಥ ಅನಾರೋಗ್ಯ ಸಮಸ್ಯೆಗೆ ಮತ್ತೆ ತೊಂದರೆ ಕೊಡ್ಬೋದು. ಅಥವಾ ಹಿಂದೆ ನಿಮಗೆ ಯಾವುದೇ ರೀತಿಯ ಒಂದು ಅನಾರೋಗ್ಯ ಸಮಸ್ಯೆ ಕಾಡಿದರೆ, ಉದಾಹರಣೆಗೆ ತಲೆನೋವು, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲು ನೋವು ಇತ್ಯಾದಿಗಳೆಲ್ಲ ಶಿರೋಭಾಗದ ಅವಯವಗಳಿಗೆ ನೋವುಗಳು ಅಲ್ಲಿ ಅಥವಾ ತೊಂದರೆಗಳು ಕಾಣಿಸ್ಕೋಬೋದು. ಅದು ಇನ್ನು ಕೆಲವರಿಗೆ BP, ಶುಗರು ಅಥವಾ ಈ ಜಾಯಿಂಟ್ ಪೈನ್ ಎಲ್ಲ ಇದ್ದರೆ ಅವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವರಿಗೆ ಉಷ್ಣತೆ ಹೆಚ್ಚಳ, ಹೀಟ್ನ ಹೆಚ್ಚಳದಿಂದ ಆಗುವಂಥ ತೊಂದರೆ, ಹೊಟ್ಟೆಯಲ್ಲಿ ಅಜೀರ್ಣ ಅಥವಾ ಅಸಿಡಿಟಿ, ಅಲ್ಸರ್ನಂಥ ಸಮಸ್ಯೆಗಳು ತಲೆದೋರ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಪ್ರಥಮತ ಕಾಳಜಿ ಈ ಮಿಥುನ ರಾಶಿಯವರಿಗೆ ಬೇಕಾಗುತ್ತೆ. ಅದೇ ರೀತಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪದೇ ಅಲೆದಾಟಗಳು, ಕ್ಷಿಪ್ರವಾಗಿ ಆಗುವಂಥ ಕೆಲಸ ಕಾರ್ಯಗಳು 2 ಬಾರಿ ಅಲೆದರೂ ಸಹ ಆಗುವಂಥದ್ದಿಲ್ಲ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ ಆಗುವಂಥದ್ದು ಅಥವಾ ನಿಮ್ಮ ವಿರುದ್ಧವಾದ ಏನೋ ನಡವಳಿಕೆಗಳು ಅಥವಾ ನಿಮಗೇನೋ ನೋಟಿಸು ಇತ್ಯಾದಿ ಬರೋದು, ದಂಡದ ಒಂದು ಪೆನಾಲ್ಟಿ ಎಲ್ಲ ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಸರ್ಕಾರ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಯಾವುದೂ ಅನಾಯಾಸವಾಗಿ ಆಗೋದಿಲ್ಲ. ಜೊತೆಗೆ ಕೆಲವೊಬ್ಬರಿಗೆ ಅವರ ಉದ್ಯೋಗಕ್ಕೆ ಚ್ಯುತಿ ಬರ್ಬೋದು. ಅಂದರೆ ಸ್ಥಾನ ಪರಿವರ್ತನೆ, ಟ್ರಾನ್ಸ್ಫರ್ಗಳು ಅಥವಾ ಅನಿರೀಕ್ಷಿತ ಟ್ರಾನ್ಸ್ಫರ್ಗಳು ಅಥವಾ ಅನಪೇಕ್ಷಿತ ಸ್ಥಳಕ್ಕೆ ನಿಮ್ಮನ್ನು ವರ್ಗಾವಣೆ ಮಾಡುವಂಥದ್ದು. ಇನ್ನು ಕೆಲವೊಬ್ಬರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಸಹ ಇಲ್ಲ, ಹಳ್ಳಗಳೆಯುವಂತಿಲ್ಲ. ಹಾಗಾಗಿ ಎಲ್ಲವೂ ಇದ್ದಾಗ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಿ ಗುರುಬಲದ ಒಂದು ರಕ್ಷಣೆ ನಿಮಗೆ ಇದ್ದೇ ಇರುತ್ತೆ. ಹಾಗಾಗಿ ಹೆಚ್ಚು ಆತಂಕ ಪಡೋದಿಲ್ಲ. ಗುರುಬಲದ ಒಂದು ನಿಮಗೆ ರಕ್ಷಣಾ ಕವಚ ಇರುವ ಕಾರಣ ಈ ರವಿಯಿಂದ ಆಗುವಂಥ ಕೆಲವು ಅಡ್ಡ ಪರಿಣಾಮಗಳು ಸಾಂಕೇತಿಕವಾಗಿ ಈ 1 ತಿಂಗಳಲ್ಲಿ ನಿಮಗೆ ಸ್ವಲ್ಪ ವ್ಯಕ್ತ ಆಗ್ಬೋದಾಗಿದೆ. ಹಾಗಾಗಿ ಈಗ ಇದನ್ನು ಗಮನಿಸಿಕೊಂಡು ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಶ್ಲೋಕ, ಪ್ರಾರ್ಥನೆ ಸಹ ಹೇಳ್ಬೋದಾಗಿದೆ ಮಿಥುನದವರು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ, ಇಲ್ಲಿ ವ್ಯಯಸ್ಥಾನ ಅಥವಾ 12 ನಿಮ್ಮ ರಾಶಿನ 12ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಇದನ್ನು ಸಂಕಷ್ಟದಾಯಕವಂಥ ಸ್ಥಾನ ಆಗಿರುತ್ತೆ. ಇಲ್ಲಿ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು ಗುರಿಯಾಗುವಂಥದ್ದು. ಹಣಕಾಸಿನ ಒಂದು ನಿಮಗೇನಾದರೂ ನಷ್ಟಗಳು ಅಥವಾ ವಂಚನೆಗೆ, ಮೋಸಕ್ಕೆ ಗುರಿಯಾಗ್ಬೋದು. ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ನೀವು ಯಾವುದೇ ರೀತಿ ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ನಿಮ್ಮ ವಸ್ತು, ಒಡವೆ ಅಥವಾ ಬೆಲೆ ಬಾಳುವಂಥ ಇನ್ನಿತರ ವಿಚಾರಗಳೆಲ್ಲವೂ ಯಾವುದಾದ್ರೂ ಕಳ್ಳತನ ಆಗ್ಬೋದು ಅಥವಾ ಕಳವು ಆಗ್ಬೋದು ಅಥವಾ ಕಳೆದು ಹೋಗೋ ಸಾಧ್ಯತೆ ಇರುವ ಕಾರಣ ನೀವು ಇದರ ಬಗ್ಗೆ ತುಂಬ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಅಪರಿಚಿತರಲ್ಲಿ ಯಾವುದೇ ರೀತಿ ವ್ಯವಹಾರ ಆಗಲಿ, ಅಪರಿಚಿತರಲ್ಲಿ ಹಣಕಾಸಿನ ಏನಾದರೂ ಡೀಲ್ಗಳನ್ನು ಮಾಡೋದು ಒಳ್ಳೆಯದಲ್ಲ. ಅದೇ ರೀತಿ ಆನ್ಲೈನ್ನಲ್ಲಿ ಬರುವಂಥ ಯಾವುದೇ ರೀತಿಯ ನೀವು ಈ ಹಣಗಳಿಗೆ ಅಥವಾ ಆಮಿಷಗಳಿಗೆ ಒಳಗಾಗಿ ಹಣವನ್ನು ಹಾಕೋದಾಗಲಿ ಅಥವಾ ಆನ್ಲೈನ್ನಲ್ಲಿ ವಂಚನೆಗೆ ಒಳಗಾಗುವಂಥದ್ದಾಗಲಿ ನೀವು ಸಾಧ್ಯತೆ ಇರೋ ಕಾರಣ ಅದರ ಬಗ್ಗೆ ಎಚ್ಚರಬೇಕು. ಇನ್ನು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಪದೇ ವಾಗ್ವಾದ, ಕಲಹ ಬರುತ್ತೆ. ಅಲ್ಲಿ ನಿಮ್ಮ ಸ್ಥಾನಕ್ಕೆ ಚ್ಯುತಿ ಬರುವಂಥದ್ದು, ಸ್ಥಾನದಲ್ಲಿ ವರ್ಗಾವಣೆ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಮೇಲಾಧಿಕಾರಿಗಳು ನಿಮ್ಮ ವಿರುದ್ಧ ಸಂಚಲನ ಮಾಡೋದಾಗಲಿ ಇಂಥ ಘಟನೆ ಎಲ್ಲ ಆಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಅಲ್ಲಿ ವೈಯಕ್ತಿಕವಾಗಿಯೂ ಬಾಂಧವ್ಯದ ವಿಚಾರವೂ ತುಂಬ ಒಂದು ಎಚ್ಚರಿಕೆ ಬೇಕು. ಆರೋಗ್ಯದ ವಿಚಾರ ಸಹ ಗಮನ ಬೇಕಾಗುತ್ತೆ. ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆಗೆ ಮತ್ತೆ ಉಲ್ಬಣ ಆಗುವಂಥದ್ದು. ಇನ್ನು ಕೆಲವರಿಗೆ BP ಅಥವಾ ಹೃದಯ ಸಂಬಂಧಿತ ತೊಂದರೆಗಳು ಸಹ ಕಾಣಿಸ್ಕೋಬೋದು. ಒಟ್ಟಿನಲ್ಲಿ ಈ ಕಾಲದಲ್ಲಿ ನೀವು ಗುರುಬಲದ ಒಂದು ರಕ್ಷಣಾ ಕವಚ ನಿಮಗೆ ಇದೆ. ಆದರೂ ಈಗ ಬರ್ತಕ್ಕಂಥ ರವಿಯ ಗೋಚಾರ ನಿಮ್ಮ ವಿರುದ್ಧವಾಗಿರೋ ಕಾರಣ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಈ ಜೂನ್ 15ರಿಂದ ಜುಲೈ 15ರವರೆಗೆ ಇರಿಸ್ಕೋಬೇಕು. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತವಾದ ಶ್ಲೋಕ, ಪ್ರಾರ್ಥನೆ, ಅನುಷ್ಠಾನ, ದಾನಗಳನ್ನು ಅನುಷ್ಠಾನ ಮಾಡ್ಬೋದು. ಮುಂದೆ ಸಿಂಹರಾಶಿಗೆ ಲಾಭಸ್ಥಾನ ನಿಮ್ಮ ರಾಶಿಯಿಂದ ಅಲ್ಲಿ 11ನೇ ಮನೆ ಆಗುವಂತಹ ಸೂರ್ಯನ ಪರಿವರ್ತನೆ ನಿಮಗೆ ಲಾಭದಾಯಕವೂ ಯಶದಾಯಕವಾಗಿದೆ. ನಿಮ್ಮ ರಾಶಾಧಿಪತಿ ಅಂದರೆ ಸಿಂಹರಾಶಿಗೆ ಅಧಿಪತಿ ಸೂರ್ಯ ಭಗವಂತರು. ಹಾಗಾಗಿ ಸೂರ್ಯ ಭಗವಂತರು ನಿಮ್ಮ ರಾಶಾಧಿಪತಿಯಾಗಿ ಈ ಬಾರಿ ನಿಮಗೆ ವಿಶೇಷವಾದ ಲಾಭದ ಅನುಷ್ಠಾನವನ್ನು ಕೊಡಲಿದ್ದಾರೆ. ಅದರಿಂದ ಆರ್ಥಿಕವಾಗಿ ಲಾಭ ಆಗುತ್ತೆ. ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಾಗುತ್ತೆ. ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು. ಬೇರೆ ಕಾರಣಗಳಿಂದ ನಿಂತು ಹೋಗಿದ್ದ ಹಣದ ಒಂದು ವ್ಯವಸ್ಥೆ ಈಗ ಮರುಸ್ಥಾಪನೆ ಆಗುವಂಥದ್ದು. ನಿಮ್ಮ ಕೈ ಬಿಟ್ಟು ಹೋಗಿದ್ದಂಥ ಹಣ ಮರಳಿ ನಿಮ್ಮ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಲಾಭ, ಪ್ರಯೋಜನಗಳು, ಆದಾಯಗಳು ಇರ್ತವೆ.
ವ್ಯಾಪಾರ, ಉದ್ಯೋಗ, ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಯಾವುದೇ ಕೈಗಾರಿಕೆಗಳು ಈಗ ಯಥೇಚ್ಛವಾದ ಲಾಭವನ್ನು ಮಾಡ್ತವೆ. ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮುಂದೆ ಸಿಗಬೇಕಾದ ಸವಲತ್ತುಗಳು ಕ್ಷಿಪ್ರವಾಗಿ ಸಿಗಲಿದೆ. ಅದೇ ರೀತಿ ನೀವು ಯಾವುದೇ ರೀತಿಯ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಪ್ರವಾಸ ಯಾತ್ರೆ ಕೊಳ್ಳುವಂಥದ್ದು, ಪ್ರವಾಸಿ ಸ್ಥಳಗಳಲ್ಲಿ ಉತ್ತಮವಾದ ಖುಷಿಯಾದ ದಿನಗಳನ್ನು ಕಳೆಯುವಂಥದ್ದು ಮುಂತಾದ ಆಹ್ಲಾದಕರವಾದ ಸುಖದಾಯಕ ದಿನಗಳು ಸಹ ಈ ಒಂದು ರವಿಯ ಕೃಪೆಯಿಂದ ಬರಲಿದೆ. ಹಾಗಾಗಿ ಲಾಭ, ಸುಖ, ಜಯ, ಆರೋಗ್ಯ, ಯಶಸ್ಸು, ನೆಮ್ಮದಿ ಎಲ್ಲವೂ ಸೂರ್ಯ ಭಗವಂತನ ಲಾಭ ಸ್ಥಾನದ ಒಂದು ಆಶೀರ್ವಾದದಿಂದ ಈ ಸಿಂಹರಾಶಿಯವರು ಈ ತಿಂಗಳಲ್ಲಿ ಪಡೆಯಬಹುದು. ಜೂನ್ 15ರಿಂದ ಜುಲೈ 15ರವರೆಗೆ ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಸೂರ್ಯ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಕನ್ಯಾ ರಾಶಿಗೆ ದಶಮ ಅಥವಾ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಆಗುವಂಥ ಸೂರ್ಯ ಪರಿವರ್ತನೆ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದೆ. ಮಾಡುವಂಥ ಉದ್ಯೋಗ ವೃತ್ತಿಯಲ್ಲಿ ನಿಮಗೆ ವಿಶೇಷವಾದ ಒಂದು ಪ್ರಮೋಷನ್, ಬಡ್ತಿ ಸಿಗುವಂಥದ್ದು ಅಥವಾ ಸ್ವಂತ ಉದ್ಯಮ ಮಾಡುವಂಥ ಅವರ ಉದ್ಯಮದಲ್ಲಿ ಪ್ರಗತಿ ಬರುವಂಥದ್ದು, ಹೊಸ ಆರ್ಡರ್, ಹೊಸ ಕಾಂಟ್ರಾಕ್ಟ್ ರೀತಿ ಎಲ್ಲ ಸಿಗುವಂಥದ್ದು, ಕೃಷಿ, ಕೈಗಾರಿಕೆ ಅಥವಾ ಇನ್ನಿತರ ಯಾವುದೇ ಇಂಡಸ್ಟ್ರಿಯಲ್ ವರ್ಕ್ ಎಲ್ಲ ಮಾಡೋರಿಗೆ ಅವರಿಗೆ ಒಂದು ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಬರಲಿದೆ. ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯ ನಿಮ್ಮ ಪರವಾಗಿ ಆಗುವಂಥದ್ದು. ಭಾಗ್ಯೋದಯ ಕಾಲ ಅಂದರೆ ಲಕ್ ಅಂತ ಹೇಳ್ತೇವೆ, ಅಂಥದ್ದು ಲಕ್ ನಿಮ್ಮ ಪರವಾಗಿ ಕೆಲಸ ಮಾಡಲಿದೆ. ಹಿಂದೆ ಭಾಳಷ್ಟು ಪ್ರಯತ್ನಗಳಿಂದ ಆಗದೇ ಇದ್ದಂಥ ಕೆಲಸಗಳು ಇಂದು ಕ್ಷಿಪ್ರವಾಗಿ ಒಂದೆರಡು ಬಾರಿ ವಿಸಿಟ್ ಮಾಡಿದಾಗಲೇ ಆಗುವಂಥದ್ದು. ಮಿತ್ರರಿಂದ, ಬಂಧುಗಳಿಂದ ಸಹಾಯ ಇದೆ. ಹಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ವಿಶೇಷವಾದ ಕೊಡುಗೆ, ಉಡುಗೊರೆಗಳೆಲ್ಲ ಸಿಗ್ಬೋದು. ವೈವಾಹಿಕ ಜೀವನದಲ್ಲಿ ಸಹ ಉತ್ತಮ ದಾಂಪತ್ಯ ಜೀವನ ಇರುತ್ತೆ. ಹಾಗಾಗಿ ಎಲ್ಲ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಬಾರಿ ಅಪೂರ್ವವಾಗಿ ಸಿಗುವಂಥ ಗುರುಬಲದ ಕಾಲದಲ್ಲಿ ಸಿಗುವಂಥ ಅವಕಾಶ. ಹೀಗೆ ಗುರುಬಲ ಅನ್ನೋದು ಅದು ಅಪರೂಪಕ್ಕೆ 12 ವರ್ಷಕ್ಕೊಮ್ಮೆ ನಿಮಗೆ ಬಂದಿರುವಂಥದ್ದು ಉಚ್ಚ ಸ್ಥಾನದಲ್ಲಿ. ಇದೇ ಕಾಲದಲ್ಲಿ ನಿಮಗೆ ಕರ್ಮಸ್ಥಾನದಲ್ಲಿ ಸೂರ್ಯ ಭಗವಂತರ ಆಶೀರ್ವಾದ ಬಂದಿರೋ ಕಾರಣ ಅತ್ಯದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಈ ಕನ್ಯಾ ರಾಶಿಯವರಿಗೆ ಆಸಕ್ತಿ ಉಳ್ಳಂಥವರು ಕೊನೆಗಳಿರ್ತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ತುಲಾರಾಶಿಗೆ ನವಮದ ಸ್ಥಾನ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಆಗುವಂಥ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಗಂಭೀರವಾದ ಕಷ್ಟ ನಷ್ಟಗಳೇನು ಇಲ್ಲದೇ ಇದ್ದರೂ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಅತೃಪ್ತಿ ಅಥವಾ ಬಂಧು ಮಿತ್ರರು ನಿಮ್ಮ ವಿರುದ್ಧ ದೂರನ್ನು ಕೊಡುವಂಥದ್ದು. ಜೊತೆಗೆ ಹಿಂದೆ ನಿಮ್ಮ ಜೊತೆಗಿದ್ದಂಥ ಮಿತ್ರರಾಗಲಿ, ಬಂಧುಗಳಾಗಲಿ ಯಾವುದೇ ಸಣ್ಣ ಪುಟ್ಟ ಸಬೂಬಿನಿಂದ ದೂರ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ನಕಾರಾತ್ಮಕ ಭಾವನೆ ಅಥವಾ ಋಣಾತ್ಮಕ ಚಿಂತನೆಗಳು ವ್ಯಕ್ತವಾಗುವಂಥದ್ದು. ಈಗ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮ್ಮ ಮನಸ್ಸಿನ ಮೇಲೆ, ಬಾಂಧವ್ಯದ ಮೇಲೆ, ಮಾತಿನ ಮೇಲೆ, ನಡವಳಿಕೆ ಮೇಲೆ ಆಗಬಹುದಾಗಿದೆ. ಹಾಗಾಗಿ ಅಲ್ಲಿ ಹಣಕಾಸು, ಆರೋಗ್ಯ ಅಥವಾ ಉದ್ಯೋಗ ಇತ್ಯಾದಿ ಯಾವುದೇ ತೊಂದರೆ ಇಲ್ಲ, ಅವೆಲ್ಲವೂ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ನಡೀತಾ ಹೋಗುತ್ತೆ. ಇನ್ನಿತರ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮನಸ್ಸಿನಲ್ಲಿ ಆಗತಕ್ಕಂಥ ಪರಿವರ್ತನೆಗಳನ್ನು ಖಂಡಿತ ನಿಯಂತ್ರಣ ಮಾಡಬೇಕು. ಯಾಕಂದರೆ ನಿಮಗೆ ತೀರಾ ಋಣಾತ್ಮಕ ಭಾವನೆ, ತೀರಾ ಒಂದು ನಿರಾಶಕ ಭಾವನೆ ಇವೆಲ್ಲ ಇದ್ದರೆ ಅವೆಲ್ಲ ನಮ್ಮ ಮನಸ್ಸನ್ನು ಕೆಡಿಸ್ತೇವೆ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು ಈ ಒಂದು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಗೆ ನಮ್ಮ ರಾಶಿಯಿಂದ ಅಷ್ಟಮ ಅಥವಾ 8ನೇ ಮನೆ. ಅಷ್ಟಮದಲ್ಲಿ ಈ ಸೂರ್ಯ ಭಗವಂತರು ಸಂಕಷ್ಟ ಫಲವನ್ನು ನೀಡುವ ಕಾರಣ ಅಲ್ಲಿ ನಿಮಗೆ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ಎಚ್ಚರ ವಹಿಸಬೇಕು. ಆರೋಗ್ಯ ಇದ್ದಕ್ಕಿದ್ದಂತೆ ನಿಮಗೆ ಕೈ ಹುಷಾರು ತಪ್ಪುವುದಾಗಲಿ, ಅದು ಇದ್ದಕ್ಕಿದ್ದಂತೆ ಯಾವುದೇ ರೀತಿಯ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು. ಅದೇ ರೀತಿ ಹಣಕಾಸಿನ ಪರಿಸ್ಥಿತಿ ಸಹ ನಿಮಗೆ ನಷ್ಟದ ಕಡೆಗೆ ಕೊಂಡೊಯ್ಯುವಂಥದ್ದು. ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಬರದೆ ಅಲ್ಲಿ ಸೋಲು ಉಂಟಾಗುವಂಥದ್ದು. ಅದೇ ರೀತಿ ಮಿತ್ರರಲ್ಲಿ, ಬಂಧುಗಳಲ್ಲಿ ವಿರೋಧಗಳು ಉಂಟಾಗುವಂಥದ್ದು. ನಿಮ್ಮದೇ ಒಂದು ಮಿತ್ರರಾಗಲಿ, ಬಂಧುಗಳಾಗಲಿ ನಿಮ್ಮ ವಿರುದ್ಧ ದೂರನ್ನು ನೀಡೋದಾಗಲಿ ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು, ಅವಮಾನ ಮಾಡೋದು ಮುಂತಾದ ಘಟನೆಗಳಾಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಒಂದು ತುಲಾರಾಶಿಯವರಿಗೆ ಮನಸ್ಸಲ್ಲಿ ಅತೃಪ್ತಿ, ದುಃಖ, ವ್ಯಸನಗಳು ಉಂಟಾಗುವಂಥದ್ದು. ಅಲ್ಲಿ ನಿಮ್ಮ ಏನಾದರೂ ಚಾನ್ಸ್ ಅಂತ ಹೇಳ್ತೀವಿ, ಅಂದರೆ ಅದೃಷ್ಟಕ್ಕೆ ಕೈ ಕೊಡುವಂಥ ಘಟನೆ. ಅಂದರೆ ಯಾವುದೇ ಒಂದು ಪ್ರಯತ್ನ ಮಾಡಿ ತುಂಬ ಆಶಾದಾಯಕವಾಗಿರ್ತೀರ, ಅದು ಕೊನೆ ಕ್ಷಣದಲ್ಲಿ ರದ್ದಾಗುವಂಥದ್ದು ಅಥವಾ ಕೊನೆ ಕ್ಷಣದಲ್ಲಿ ಅದು ನಿಮಗೆ ಕೈಗೆ ಬರದೇ ಹೋಗುವಂಥ, ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಂತ ಆ ಥರ ಎಲ್ಲ. ಇನ್ನು ಧನುಸ್ಸು ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಆಗುವಂಥ ಬರೋದ್ರಲ್ಲಿ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಕೌಟುಂಬಿಕ ವಿಚಾರ, ಆರೋಗ್ಯದ ವಿಚಾರ ಎಚ್ಚರಿಕೆ ವಹಿಸಬೇಕು. ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ಪತಿ ಪತ್ನಿಯರ ಬಾಂಧವ್ಯ, ಸೋದರ ಸೋದರಿಯರ ಬಾಂಧವ್ಯ ಅಥವಾ ತಂದೆ ಮಕ್ಕಳ ಬಾಂಧವ್ಯ ಇವೆಲ್ಲವೂ ಈಗ ಹದಗೆಡುವಂಥ ವಿಚಾರ ಬರ್ಬೋದಾಗಿದೆ. ಹಾಗಾಗಿ ಬಾಂಧವ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಯಾವುದೇ ರೀತಿಯ ಅಕ್ರಮ, ಅವ್ಯವಹಾರ, ಅನಾಚಾರಗಳಿಗೆ ಕೈ ಹಾಕದೆ ನೀವು ರುಜು ಮಾರ್ಗದಲ್ಲಿ ನಿಮ್ಮ ಒಂದು ಕೌಟುಂಬಿಕ ವಿಚಾರಕ್ಕೆ ಗಮನ ಕೊಡಬೇಕು. ಯಾಕಂದರೆ ಇವೆಲ್ಲವೂ ನಿಮ್ಮ ಮೇಲೆ ಅಡ್ಡ ಪರಿಣಾಮ ಬರೋದಾಗಲಿ, ನಿಮ್ಮ ಮೇಲೆ ಆ್ಯಕ್ಷನ್ ಅಥವಾ ದಂಡನೆಗಳು ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಧನುರಾಶಿಯವರು ಯಾವುದೇ ರೀತಿಯ ವಿವಾದ, ಕಲಹ ಅಥವಾ ಜಗಳಗಳಿಗೆ ನೀವು ಹೋಗದೆ ನಿಮ್ಮ ಒಂದು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಇತರರ ಜೊತೆಗೆ ನಿಮ್ಮ ವ್ಯವಹಾರವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಅನಪೇಕ್ಷಿತವಾದ ಚರ್ಚೆ, ಗೊಂದಲಗಳಿಂದ ದೂರ ಇರುವಂಥದ್ದು ಒಳ್ಳೆಯದು. ಕೊನೆಗೆ ಹೇಳತಕ್ಕಂಥ ಸೂರ್ಯ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳೋಕ್ಕಾಗುತ್ತೆ ಧನುರಾಶಿಯವರು. ಇನ್ನು ಮಕರ ರಾಶಿಗೆ ಅದ್ಭುತವಾದ ರವಿಯ ಒಂದು ವಿಶೇಷವಾದ ಷಷ್ಠದ ಚಲನೆ. ಅಲ್ಲಿ 4 ರಾಶಿಗಳ ಪೈಕಿ ಕೊನೆಯ ರಾಶಿ ಆಗಲೇ ಹೇಳಿದ್ದೇನೆ, ಸೂರ್ಯ ಭಗವಂತರ ಆಶೀರ್ವಾದ ಮಾಡುತ್ತದೆ ಒಂದು ಗೋಚಾರದ 4 ರಾಶಿಗೆ. ಈ ಬಾರಿ ಆಗಲೇ ಮೇಷ,
ರಾಶಿ ಸಿಂಹ ರಾಶಿ, ಕನ್ಯಾ ರಾಶಿಗೆ ಸೂರ್ಯಗೋಚಾರದಲ್ಲಿ ಉತ್ತಮ ಫಲ ಬಂದಿದೆ. ಈಗ ಕೊನೆಯದಾಗಿ ಮಕರ ರಾಶಿಗೆ ಸಿಂಹ ರಾಶಿಯಿಂದ ಷಷ್ಠ ಅಥವಾ 6ನೇ ಸ್ಥಾನದಲ್ಲಿರುವಂಥ ಸೂರ್ಯ ಭಗವಂತರು ಲಾಭ, ಸುಖ, ಜಯ, ಆರೋಗ್ಯವನ್ನು ಕೊಡ್ತಾರೆ. ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ವ್ಯಾಪಾರ ಉದ್ದಿಮೆಯಲ್ಲಿ ಪ್ರಗತಿ ಬರುತ್ತೆ. ಬಂಧು ಮಿತ್ರರೊಂದಿಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು. ದೂರ ಪ್ರದೇಶ ಅಥವಾ ದೂರ ದೇಶಗಳಿಗೆ ಪ್ರಯಾಣ ಮಾಡುವಂಥ ಅವಕಾಶಗಳು ಒದಗಿ ಬರಲಿವೆ. ಅದೇ ರೀತಿ ನಿಮ್ಮ ವ್ಯಕ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಬದಲಾವಣೆಗಳು ಬರ್ಬೋದು. ಇದೇ ಕಾಲದಲ್ಲಿ ಗುರುಬಲದ ಜೊತೆಗೆ ನಿಮಗೆ ಅಲ್ಲಿ ವಿಶೇಷವಾಗಿ ಶನಿ ಮಹಾರಾಜರು ಒಟ್ಟಿಗೆ ಇದ್ದಾರೆ. ಹಾಗಾಗಿ ಗುರು, ಶನಿ ಮತ್ತು ರವಿ ಎಂದು ಪ್ರಬಲವಾದ ಗ್ರಹಗಳು ಇವೆಲ್ಲವು. ಈಗ ಗುರು ಅನುಗ್ರಹ ಆಗಬೇಕಾದ್ರೆ, ಯಾಕಂದರೆ ಉಚ್ಚ ಗುರುವಿನ ಅನುಗ್ರಹ ಬೇಕಾದ್ರೆ 12 ವರ್ಷ ಕಾಯುವಂಥದ್ದು. ಜೊತೆಗೆ ಗುರುವಿನ ರಾಶಿ ಪರಿವರ್ತನೆ ಕೇವಲ 1 ವರ್ಷಕ್ಕೊಮ್ಮೆ ಮಾತ್ರ ಆಗುವಂಥದ್ದು. ಹಾಗೆಯೇ ಶನಿ ಮಹಾರಾಜರ ಒಂದು ಅನುಗ್ರಹ, ಲಾಭಸ್ಥಾನದ ಅನುಗ್ರಹ ಅಥವಾ ಇನ್ನಿತರ ಸ್ಥಾನಗಳ ಅನುಗ್ರಹ ಬೇಕಾದ್ರೆ ನಾವು 20 ವರ್ಷ, 30 ವರ್ಷ, 18 ವರ್ಷ ಎಲ್ಲ ಕಾಯುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಅಲ್ಲಿ ಅನೇಕ ರೀತಿಯ ಅತ್ಯಪರೂಪದ ಘಟನೆಯಾಗಿ ನಿಮಗೆ ವಿಶೇಷವಾಗಿ ರವಿ ಹಾಗೂ ಗುರುವಿನ ಮತ್ತು ಶನಿಯ ಒಂದು ವಿಶೇಷವಾದ ಆಶೀರ್ವಾದ ನಿಮ್ಮ ಮೇಲಿದೆ. ಮಕರ ರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳು ಸೂರ್ಯ ಭಗವಂತರ ಆಶೀರ್ವಾದದಿಂದ ಆಗುತ್ತೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರ ಒಂದು ಕನಸನ್ನು ಸಾಗುವಂಥದ್ದು. ಉದ್ಯೋಗ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗುವಂಥದ್ದು. ಮಹಿಳೆಯರು, ಗೃಹಿಣಿಯರ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಮಂಗಲ ಕಾರ್ಯಗಳು ನಿಗದಿ ಆಗುವಂಥದ್ದು. ಈ ರೀತಿ ನಿಮಗೆ ತನು, ಮನ, ಧನದ ವಿಶೇಷವಾದ ಶುಭ ಫಲವನ್ನು, ಆರೋಗ್ಯವನ್ನು, ಯಶವನ್ನು, ಲಾಭವನ್ನು ರವಿಯ ಅನುಗ್ರಹ ಈ ಬಾರಿ ನೀಡ್ತಾ ಇದ್ದಾನೆ. ಸದುಪಯೋಗಪಡಿಸಿಕೊಳ್ಳಿ ಮಕರದವರು. ಕುಂಭರಾಶಿಗೆ ಈ ಒಂದು ಚಲನೆ ಪಂಚಮದಲ್ಲಿ ಆಗುವ ಕಾರಣ ಮಿಶ್ರ ಫಲಗಳ ಸೂಚನೆ. ಇಲ್ಲಿ ಕಲಹವಾಗುವುದ ಚಿಂತೆ ಹೆಚ್ಚಳಾಗುತ್ತೆ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ, ನಿಮ್ಮದೇ ಸೋದರರಲ್ಲಿ ಅಥವಾ ನಿಮ್ಮದೇ ಪುತ್ರರಲ್ಲಿ ಅಥವಾ ಪುತ್ರಿಯಲ್ಲಿ ಆಗುವಂಥ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಕಂಡುಬರುತ್ತವೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನ ಸಂಬಂಧಪಟ್ಟ ವಿವಾದಗಳು ಅಥವಾ ಹಣಕಾಸಿನ ಕೊರತೆ ಎದುರಾಗುವಂಥದ್ದು. ನಿಮಗೆ ಈ ಹಿಂದೆ ಸಹಾಯ ಮಾಡಿದಂಥ ವ್ಯಕ್ತಿಗಳು ಈಗ ನಿಮ್ಮ ಸಹಾಯಕ್ಕೆ ಬಾರದೇ ಇರುವಂಥದ್ದು ಮುಂತಾದ ಅನಪೇಕ್ಷಿತ ಘಟನೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗಬಹುದು. ಆ ಬಗ್ಗೆ ತುಂಬ ಒಂದು ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸಗಳು ನೀವು ದಂಡನೆಗೆ ಅಥವಾ ಪೆನಲ್ಟಿಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆಯೂ ಮನಸ್ಸನ್ನು ಸರಿಯಾಗಿ ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ ಈ ಕುಂಭರಾಶಿಯವರಿಗೆ ಈ ಸೂರ್ಯನ ಗೋಚಾರವು ಅಷ್ಟೇನು ಉತ್ತಮವಾಗಿಲ್ಲ. ಮಿಥುನ ಮಾಸದ ಈ ಗೋಚಾರದಲ್ಲಿ ಅನೇಕ ರೀತಿಯ ನಿಮಗೆ ಉದ್ವೇಗ ಅಥವಾ ಅನೇಕ ರೀತಿಯ ಮನಸ್ಸಿಗೆ ಚಿಂತೆ ಆಗುವಂಥದ್ದು, ಬೇಜಾರಾಗುವಂಥ ಘಟನೆಗಳು ಜರಬಹುದು. ಹಾಗಾಗಿ ತನು, ಮನ, ಧನದ ಒಂದು ನಿಯಂತ್ರಣ ಮಾಡ್ಕೋಬೇಕು ಕುಂಭದವರು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಬಂಧು ಬಾಂಧವರೊತ್ತಿಗೆ ವೈರತ್ವ, ಬಂಧು ಬಾಂಧವರಲ್ಲಿ ಕಲಹವಾಗುವುದು ಒಳಗುವಂಥದ್ದು. ಈ ಹಿಂದೆ ನಿಮ್ಮ ಸಹಾಯಕರಿಂದ ನಿಮ್ಮ ಬಂಧುಗಳಲ್ಲಿ ಮಿತ್ರರಾಗಲಿಕ್ಕೆ ನಿಮ್ಮಿಂದ ದೂರ ಆಗುವಂಥದ್ದು. ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲಿ ಹಿನ್ನಡೆ ಬರುವಂಥದ್ದು. ಅದೇ ರೀತಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ನೋಟಿಸ್ ಬರೋದಾಗಲಿ, ಅದು ಯಾವುದೇ ರೀತಿ ನಿಮಗೆ ಅನಿರೀಕ್ಷಿತವಾದ ಟ್ರಾನ್ಸ್ಫರ್ಗಳು ಆಗುವಂಥದ್ದಾಗಲಿ ಸಾಧ್ಯತೆ ಇರುತ್ತೆ. ಅದೇ ರೀತಿ ಮನೆಯಲ್ಲಿ ಸಹ ನಿಮಗೆ ನೆಮ್ಮದಿಯ ಕೊರತೆ, ಹಣಕಾಸಿನ ಕೊರತೆ ಇವೆಲ್ಲವೂ ಏಕಕಾಲದಲ್ಲಿ ಬರ್ಬೋದು. ಹಾಗಾಗಿ ಎಲ್ಲ ಈ ಮೀನರಾಶಿಯವರು ತನು, ಮನ, ಧನದ ಸಂಯಮವನ್ನು ಕಾಪಾಡ್ಕೋಬೇಕು. ಕೊನೆಗೆ ಹೇಳತಕ್ಕಂಥ ಈ ಸೂರ್ಯನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳ್ಕೋಬೋದಾಗಿದೆ ಮೀನರಾಶಿಯವರು. ಇಲ್ಲಿವರೆಗೆ ಸೂರ್ಯನ ಮಿಥುನ ಸಂಕ್ರಾಂತಿ ಜೂನ್ 15ರಿಂದ ಜುಲೈ 15ರವರೆಗಿನ ಒಂದು ಸಾರ್ವತ್ರಿಕ ಫಲ ಹಾಗೂ 12 ರಾಶಿಗಳ ಮೇಲಾಗುವಂಥ ಫಲದ ಒಂದು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಸಾರ್ವತ್ರಿಕ ಫಲದಲ್ಲಿ 4 ರಾಶಿಗೆ ಉತ್ತಮ ಫಲ ಬಂದಿದೆ. 4ಕ್ಕೆ ಮಿಶ್ರ ಫಲ, 4ಕ್ಕೆ ಸಂಕಷ್ಟ ಫಲ. ಈ ಸಂಕಷ್ಟ ಮಿಶ್ರ ಫಲ ಬಂದವರು ಚಿಂತಿರಬೇಕಾಗಿಲ್ಲ. ಅದನ್ನು ಪರಿಹಾರ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ನಾವು ಕಡಿಮೆ ಮಾಡ್ಕೋಬೋದು. ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಿತ ಶ್ಲೋಕ, ಸೂರ್ಯನ ಅನುಷ್ಠಾನ, ಸೂರ್ಯನ ಜಪತಪಗಳು ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಗಾಯತ್ರಿ ಮಂತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಅದೇ ರೀತಿ ವೇದವ್ಯಾಸ ಭಗವಾನ್ ರಚಿತವಾದಂತಹ ಈ ನವಗ್ರಹಗಳ ಸ್ತೋತ್ರದಲ್ಲಿ ಜನಪ್ರಿಯವಾದಂತಹ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿಂ ತಮರು ಸರ್ವಭಾವಂ ಪ್ರಣತೋಸ್ಮಿ ದಿವಾಕರಂ ಅನ್ನೋ ಒಂದು ಜನಪ್ರಿಯ ಶ್ಲೋಕ ಇರುತ್ತೆ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಈ ರೀತಿ ಈ ಸೂರ್ಯನ ಒಂದು ಜಪಾ ಕುಸುಮ ಸಂಕಾಶಂ ಶ್ಲೋಕವನ್ನು ನೀವು 6 ಬಾರಿನೂ 12 ಬಾರಿ ನಿಮಗೆ ಎಷ್ಟು ಬಂದಂಥ ಅದನ್ನು ಪಠನೆ ಮಾಡೋದ್ರಿಂದ ನಿಮಗೆ ಸೂರ್ಯನ ಇರತಕ್ಕಂತಹ ಒಂದು ಅಡ್ಡ ಪರಿಣಾಮಗಳು ಅಥವಾ ಸಂಕಷ್ಟ ಪರಿಣಾಮಗಳು ನಿವಾರಣೆ ಆಗುತ್ತೆ. ಹಾಗೆಯೇ ಸೂರ್ಯನ ಒಂದು ಪೀಡಾ ಪರಿಹಾರ ಸ್ತೋತ್ರ ಅನ್ನೋದಿರುತ್ತೆ. ಗ್ರಹಣಾಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ ಅಂತ ಹೇಳಿ ಈ ಗ್ರಹಣಾಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾಹರತು ಮೇ ರವಿಹಿ ಅಂತ ಹೇಳಿ ಸೂರ್ಯ ಭಗವಂತನ ಪೀಡಾ ಪರಿಹಾರ ಮಾಡುವಂಥ ಪ್ರಾರ್ಥನೆ ಮಾಡುವಂಥದ್ದು. ಅದೇ ರೀತಿ ಶಿವ ಮತ್ತು ವಿಷ್ಣು ಅಥವಾ ಶಂಕರ ನಾರಾಯಣರ ಸ್ತುತಿ ಸ್ತೋತ್ರ ಭಕ್ತಿಗಳನ್ನು ಮಾಡುವಂತಾಗಲಿ, ವಿಷ್ಣು ಸಹಸ್ರನಾಮನ ಅಥವಾ ಈ ಶಿವನ ಅಷ್ಟೋತ್ತರ, ಶಿವನ ಲಿಂಗಾಷ್ಟಕ, ಬಿಲ್ವಾಷ್ಟಕ ಮುಂತಾದ ಈ ಶಂಕರ ನಾರಾಯಣರ ಭಕ್ತಿ ಮಾಡೋದು ಸಹ ಸೂರ್ಯನಿಗೆ ಪ್ರೀತ್ಯರ್ಥವಾಗಿರುತ್ತೆ. ಅಥವಾ ಶ್ರೀರಾಮನ ಮಂತ್ರವಾಗಲಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ತಾರಕ ಮಂತ್ರವನ್ನು ಪಠನೆ ಮಾಡೋದು ಸಹ ಉತ್ತಮವಾದ ಆಯ್ಕೆ ಈ ಒಂದು ಸೂರ್ಯ ಅನುಗ್ರಹಕ್ಕಾಗಿ. ಹಾಗೆಯೇ ಈ ಸೂರ್ಯನ ಸಂಬಂಧಿತವಾಗಿ ದಾನ ಧರ್ಮಾದಿಗಳ ಆಸಕ್ತಿಯುಳ್ಳವರು ಸೂರ್ಯನ ಧಾನ್ಯವಾದ ಗೋಧಿಯ ಉತ್ಪನ್ನ, ಗೋಧಿ ಹಿಟ್ಟು, ಗೋಧಿಯ ಕಡಿ ಇತ್ಯಾದಿಗಳನ್ನು ದಾನವಾಗಿ ಕೊಡೋದು. ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದಂಥ ಖಾದ್ಯಗಳನ್ನು ಅನ್ನದಾನ ಸಂಸ್ಥೆಗೆ, ಬಡಬಗ್ಗರಿಗೆ, ಆಶ್ರಮಗಳಿಗೆ ಅಥವಾ ವೃದ್ಧರಿಗೆ ದಾನವಾಗಿ ಕೊಡುವಂಥದ್ದು.
ಹಾಗಾಗಿ ಅಲ್ಲಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ಈ ಗೋಧಿಯ ದಾನ ಅಲ್ಲದೆ ಇನ್ನಿತರರಿಗೆ ಬೇಕಾಗುವಂಥ ಅಭಯದಾನ, ಆಶ್ರಯದಾನ, ಅನ್ನದಾನ, ವಸ್ತ್ರದಾನ ಇತ್ಯಾದಿಗಳನ್ನು ಸಹ ಮಾಡ್ಬೋದು. ಜೊತೆಗೆ ಗುರು ಹಿರಿಯರನ್ನು ಗೌರವಿಸುವ ರವಿಯ ಪ್ರೀತಿ ಆಗುತ್ತೆ. ಯಾಕಂದರೆ ಲೋಕಚಕ್ಷು ಅಥವಾ ಗ್ರಹೇಶ್ವರ, ಲೋಕಪಿತೃ ಅಂತ ಶುಕ್ರವನ್ನು ಕರೀತಾರೆ, ರವಿಯನ್ನು ಕರೀತಾರೆ. ಹಾಗಾಗಿ ಆ ಸೂರ್ಯ ಭಗವಂತರು ನಮಗೆ ಜಗತ್ಪಿತ ಸ್ವರೂಪನಾಗಿರೋ ಕಾರಣ ನಾವು ನಮ್ಮ ಹಿರಿಯರನ್ನು, ಗುರುಗಳನ್ನು ಅಥವಾ ತಂದೆ ತಾಯಿಯನ್ನು ಗೌರವಿಸಿ ಅವರ ಒಂದು ಪ್ರಸನ್ನತೆಗೆ ಕಾರಣ ಅಂದರೆ ಅದರಿಂದಲೂ ನಮಗೆ ರವಿಯ ಅನುಗ್ರಹ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳಿದಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅಥವಾ ದೇವಾಲಯಗಳ ಸಂದರ್ಶನ ಮಾರ್ಗ, ಸ್ತೋತ್ರ ಮಾರ್ಗಗಳಿಂದ ನಿಮಗಿರ್ತಕ್ಕಂಥ ದೋಷಗಳನ್ನು ಕಳೆದುಕೊಳ್ಳಿ. ತಮಗೆಲ್ಲರಿಗೂ ರವಿಯ ಮಿಥುನ ಮಾಸದ ಅಂದರೆ ಜೂನ್ 15ರಿಂದ ಜುಲೈ 16ರವರೆಗಿನ ಈ ಅವಧಿಯು ಯಶಸ್ಸು, ಕೀರ್ತಿ, ಜಯ, ಲಾಭವನ್ನು ಕೊಟ್ಟು ಹೀಗೆ ನಿಮ್ಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ಬಿಡಲಿ. ನಿಮ್ಮ ಈ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.